ಹಲೋ ಸ್ಟೂಡೆಂಟ್ಸ್, ಇವತ್ತು ವಿಜ್ಞಾನದ ಸರಮಾಲೆ ಮತ್ತೆ ಪ್ರಾರಂಭ ಆಗ್ತದೆ. ಮಂಜುನಾಥ್ ಸರ್ ಅವ್ರ ಜೊತೆ ಸೇರಿ ಈ ಸರಮಾಲೆಯನ್ನು ಒಂದು ಕೆಲವು ತಿಂಗಳ ಹಿಂದೆ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ ಮತ್ತು ಇದನ್ನು ಹಾಗೆ ಮುಂದುವರಿಸ್ತಾ ಇದ್ದೀವಿ. ಸೊ ಇವತ್ತಿನ ದಿವಸದ ಒಂದು ಟಾಪಿಕ್ ಅಂದರೆ ರೀಸೆಂಟಾಗಿ ಒಂದು ಅಗ್ನಿಬಾನ್ ಅಂತ ನೀವು ಹೆಸರು ಕೇಳಿರ್ಬೋದು. ಅಗ್ನಿಬಾನ್, ಓಕೆ, ಅಗ್ನಿಬಾಣ ಕನ್ನಡದಲ್ಲಿ ನಾವು ಸ್ವಲ್ಪ ಅದನ್ನು ಹೇಳೋದಾದರೆ ಏನಿದು ಅಗ್ನಿಬಾನ್? ಓಕೆ, ಅಗ್ನಿಬಾನ್ ಪದದ ಅರ್ಥ ನಾವು ತೆಗೆದುಕೊಂಡಾಗ ಬೆಂಕಿಯನ್ನು ಉಗುಳ್ತಕ್ಕಂಥ ಒಂದು ಬಾಣ ಅಂತ ಹೇಳ್ಬೋದು. ನಾವು ಹಳೆ ಕಾಲದ ಮೂವಿಗಳಲ್ಲಿ ನೋಡಿರ್ತೀವಲ್ಲ, ಬೆಂಕಿ ಉಳ್ಕೊಂಡು ಹೋಗ್ತಕ್ಕಂಥ ಒಂದು ಬಾಣ. ಆದರೆ ಇಲ್ಲಿ ಈ ಬಾಣ ಮುಂದುಗಡೆ ಬೆಂಕಿ ಉಗುಳೋದಿಲ್ಲ, ಹಿಂದುಗಡೆ ಬೆಂಕಿ ಉಗುಳ್ತಾ ಇರ್ತದೆ. ಸೊ ಹಿಂದುಗಡೆ ಬೆಂಕಿ ಉಗುಳ್ತಕ್ಕಂಥ ಒಂದು ಬಾಣ, ಸೊ ಆಕಾಶಕ್ಕೆ ಚಿಮ್ಮಿ ಮೇಲಕ್ಕೆ ಹೋಗ್ತಕ್ಕಂಥದ್ದು. ಈಗ ನಿಮಗೆಲ್ಲ ಒಂದು ಐಡಿಯಾ ಬಂದಿರ್ಬೋದು ನಾನೇನು ಹೇಳ್ತಿದ್ದೀನಿ ಅಂತ. ಎಸ್, ನಿಮ್ಮ ಆಲೋಚನೆ ಸರಿಯೇ. ಸೊ ಇದು ಒಂದು ರಾಕೆಟ್. ಅಗ್ನಿಬಾನ್ ಅನ್ನೋದು ಒಂದು ರಾಕೆಟ್. ಸೊ ಇದುವರೆಗೂ ನಾವು ಇಂಥ ರಾಕೆಟ್ ಹೆಸರು ಕೇಳೇ ಇಲ್ವಲ್ಲ. ಇದು ಇಸ್ರೋ ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದ್ದ ಒಂದು ರಾಕೆಟ್ಗಳ ಹೆಸರು PSLV ಅಂತ ಇರ್ತಿತ್ತು, ಇಲ್ಲ GSLV ಅಂತ ಇರ್ತಾಯಿತ್ತು, ಇಲ್ಲ SSLV ಅಂತ ಇರ್ತಾಯಿದ್ವು. ಇದ್ಯಾವುದು ಹೊಸದಾಗಿ ರಾಕೆಟ್ಗೆ ಒಂದು ಹೆಸರಿದೆಯಲ್ಲ ಅಂತ ನಾವು ನೋಡಿದಾಗ ಇದು ಇಸ್ರೋ ತಯಾರು ಮಾಡಿದ ರಾಕೆಟ್ ಅಲ್ಲ. ಇದು ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯೊಂದು ತಯಾರು ಮಾಡಿರ್ತಕ್ಕಂಥ ಒಂದು ರಾಕೆಟ್. ರಾಕೆಟ್ನ ಹೆಸರು ಈಗ ನಾನು ಹೇಳ್ದಂಗೆ ಅಗ್ನಿಬಾನ್ ಅಂತ ಹೇಳಿ. ಸೊ ಈ ರಾಕೆಟ್ ನಿರ್ಮಾಣ ಮಾಡಿದ ಸಂಸ್ಥೆ ಹೆಸರು ಬಂದು ಅಗ್ನಿಕುಲ್ ಅಂತ ಹೇಳಿ. ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಓಕೆ, ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್. ಸೊ ಇದು ಚೆನ್ನೈ ಬೇಸ್ಡ್ ಅದು ಸ್ಪೇಸ್ ಕಂಪ್ನಿ. ಈಗ ಅಮೇರಿಕಾದಲ್ಲಿ ನಾವು ಸ್ಪೇಸ್ ಎಕ್ಸ್ ಹಾಗೆ ಬ್ಲೂ ಆರಿಜಿನ್ ಅಂತ ಒಂದು ಖಾಸಗಿ ಸಂಸ್ಥೆಗಳ ಹೆಸರು ನಾವು ಕೇಳ್ತಾ ಇದ್ದೀವಲ್ಲ, ಅದೇ ರೀತಿ ಈಗ ನಮ್ಮ ದೇಶದಲ್ಲಿ ಕೂಡ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ. ಈ ಎಲ್ಲ ಬೆಳವಣಿಗೆಗಳು ಯಾವಾಗಿಂದ ಇದೆಲ್ಲ ಆಯಿತು ಅಂತಂದಾಗ ಒಂದು 2019ರಲ್ಲಿ ಹೊಸ ಒಂದು ಬಾಹ್ಯಾಕಾಶ ನೀತಿಯನ್ನು ಕೇಂದ್ರ ಸರ್ಕಾರ ಹೊರಡಿಸುತ್ತೆ. ನ್ಯೂ ಸ್ಪೇಸ್ ಪಾಲಿಸಿ 2019ನಲ್ಲಿ ಬಂತು. ಸೊ ಅದು ಬಂದಾದಮೇಲಿಂದ ಈ ಹೊಸ ಖಾಸಗಿ ಸಂಸ್ಥೆಗಳು ಇವು ಬರಲಿಕ್ಕೆ ಅವಕಾಶ ಆಯಿತು. ಸೊ ಹಾಗಾಗಿ ಈ ಅಗ್ನಿಕುಲ್ ಅನ್ನೋ ಬಾಹ್ಯಾಕಾಶ ಸಂಸ್ಥೆ ಇದು ನಮ್ಮ ದೇಶದ ಎರಡನೇ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಅಂತ ಹೇಳ್ಬೋದು. ಓಕೆ, ಇಟ್ಸ್ ಅ ಸೆಕೆಂಡ್ ಪ್ರೈವೇಟ್ ಸ್ಪೇಸ್ ಏಜೆನ್ಸಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇದು ಫಸ್ಟ್ದು ಇನ್ನೊಂದಿದೆ, ಸ್ಕೈ ರೂಟ್ ಅಂತ ಒಂದಿದೆ. ಸೊ ಅದು ಹೈದರಾಬಾದ್ ಬೇಸ್ಡ್ ಕಂಪ್ನಿ. ಸೊ ಇದು ಸೆಕೆಂಡ್ ಕಂಪ್ನಿ ಅಂತ ಹೇಳ್ಬೋದು. ಸೊ ಈಗ ಈ ಪ್ರೈವೇಟ್ ಕಂಪ್ನೀಸ್ ಅಸ್ತಿತ್ವಕ್ಕೆ ಬಂದಿದ್ದೇ ಇವು ರಾಕೆಟ್ಸ್ನ ಡೆವಲಪ್ ಮಾಡ್ತಾ ಇದ್ದಾವೆ. ಸೊ ಸ್ಕೈ ರೂಟ್ ಕೂಡ ರಾಕೆಟ್ನ ಡೆವಲಪ್ ಮಾಡಿ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಅದನ್ನ ಕಳಿಸ್ಕೊಟ್ಟಿತ್ತು. ಅದರ ಹೆಸರು ನಿಮಗೆಲ್ಲ ಗೊತ್ತಿರ್ಬೋದು, ವಿಕ್ರಮ್ ಅಂತ ಹೇಳಿಬಿಟ್ಟು. ಸೊ ಎಲ್ಲ ರಾಕೆಟ್ಗಳ ಹೆಸರುಗಳು. ಸಾಮಾನ್ಯವಾಗಿ ನಾವು ಸ್ಯಾಟಲೈಟ್ಸ್ಗೆ ಹೆಸರುಗಳಿರೋದನ್ನು ಗಮನಿಸ್ತಾ ಬಂದಿದ್ದೀವಿ, ರಾಕೆಟ್ಸ್ಗೆ ಹೆಸರುಗಳಿರಲಿಲ್ಲ. ಓಕೆ, ಇಸ್ರೋ ಡೆವಲಪ್ ಮಾಡ್ತಾ ಇದ್ದ ಒಂದು ಎಲ್ಲ ರಾಕೆಟ್ಸ್ಗೆ ಸಿಂಪಲಾಗಿ ಅದನ್ನ PSLV, GSLV, SSLV ಸೊ ಈ ಥರ ಹೇಳ್ಕೊಂಡು ಬರ್ತಾ ಇದ್ವಿ. ಸ್ಯಾಟಲೈಟ್ಸ್ಗೆ ಅಫ್ಕೋರ್ಸ್ ಅದಕ್ಕೆಲ್ಲ ಹೆಸರುಗಳಿರ್ತಾಯಿತ್ತು. ಬಟ್ ಈಗ ಖಾಸಗಿ ಸಂಸ್ಥೆಗಳು ಸಾವು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ರಾಕೆಟ್ಗಳಿಗೆ ಸೊ ಹೆಸರುಗಳು ಕೊಡ್ತಾ ಇದ್ದಾರೆ. ಸೊ ಸ್ಕೈ ರೂಟ್ ಡೆವಲಪ್ ಮಾಡಿರ್ತಕ್ಕಂಥ ಒಂದು ರಾಕೆಟ್ ಹೆಸರು ಸೊ ವಿಕ್ರಮ್ ಅಂತ ಹೇಳ್ಬಿಟ್ಟು, ವಿಕ್ರಮ್ ಸರಣಿಯಲ್ಲಿ 1000 ರಾಕೆಟ್ಸ್ನ ಡೆವಲಪ್ ಮಾಡಬೇಕು ಅಂತ ಅವ್ರದ್ದು ಯೋಜನೆ ಇದೆ. ಹಾಗೆ ಇನ್ನೊಂದು ಸಂಸ್ಥೆ ಈಗ ಅಗ್ನಿಕುಲ್ ಅನ್ನೋ ಸಂಸ್ಥೆ, ಎರಡನೇ ಸಂಸ್ಥೆ, ಇದು ಎರಡನೇ ಖಾಸಗಿ ಸಂಸ್ಥೆ ಅಂತ ಹೇಳ್ಬೋದು. ಸೊ ಇವರು ಒಂದು ರಾಕೆಟ್ನ ಡೆವಲಪ್ ಮಾಡಿದರೆ ಸೊ ಅದರ ಹೆಸರೇ ಅಗ್ನಿಬಾನ್ ಅಂತ ಹೇಳ್ಬಿಟ್ಟು. ಏನಿದು, ಇದರ ವಿಶೇಷತೆ ಏನು? ಇದೇನು ಮೊದಲ ಖಾಸಗಿ ರಾಕೆಟ್ ಅಲ್ವಲ್ಲ. ಇಟ್ಸ್ ನಾಟ್ ಎ ಫಸ್ಟ್ ಪ್ರೈವೇಟ್ ರಾಕೆಟ್ ಇನ್ ದ ಸೆನ್ಸ್. ಸೊ ಸ್ಕೈ ರೂಟ್ ಅವರು ಆಲ್ರೆಡಿ ಸೊ ವಿಕ್ರಮ್ ಹೆಸರಲ್ಲಿ ಒಂದು ರಾಕೆಟ್ನ ಡೆವಲಪ್ ಮಾಡಿ ಯಶಸ್ವಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ವಿಶೇಷತೆ ಏನಿದೆ? ಅಫ್ಕೋರ್ಸ್ ಈ ಅಗ್ನಿಬಾನಲ್ಲಿ ವರ್ಲ್ಡಲ್ಲಿ ಯಾವ ರಾಕೆಟಲ್ಲೂ ಇಲ್ಲದ ಒಂದು ರೀತಿಯ ಎಂಜಿನನ್ನು ಇದರಲ್ಲಿ ಅಳವಡಿಸಲಾಗಿತ್ತು. ಎಂಜಿನ್ ಅಫ್ಕೋರ್ಸ್ ಇಂಜಿನ್ ಇದರಲ್ಲಿ ಹೊಸದಂತಲ್ಲ. ಓಕೆ, ಇಂಜಿನ್ ಮಾದರಿಯಲ್ಲಿ ಹೊಸದಾಗಿರ್ತಕ್ಕಂಥ ಹೊಸ ಮಾದರಿ ಇಂಜಿನ್ ಅಂತಲ್ಲ, ಆ ಇಂಜಿನ್ನ ತಯಾರು ಮಾಡೋದು ಹೊಸ ರೀತಿಯಲ್ಲಿ ತಯಾರು ಮಾಡಿದ್ದಾರೆ. ಜನರಲ್ ಆಗಿ ಇಂಜಿನ್ ತಯಾರು ಮಾಡಲಿಕ್ಕೆ ಸುಮಾರು ಸಂಸ್ಥೆಗಳು ಬೇಕಾಗಿರ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ನ ಸುಮಾರು ಖಾಸಗಿ ಸಂಸ್ಥೆಗಳು ಸೊ ಅದನ್ನು ಸ್ಪೇರ್ ಪಾರ್ಟ್ಸ್ನ
ತಯಾರು ಮಾಡಿ ನಂತರ ಅವನ್ನೆಲ್ಲ ಅಸೆಂಬಲ್ ಮಾಡಿ ಸೊ ಒಂದು ಇಂಜಿನ್ನ ಡೆವಲಪ್ ಮಾಡಿರ್ತಾರೆ. ಬಟ್ ಈ ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್ ಇವರು 3D ಪ್ರಿಂಟರ್ನ ಯೂಸ್ ಮಾಡಿಕೊಂಡು ಓಕೆ 3D ಪ್ರಿಂಟರ್ ಸೊ 3D ಪ್ರಿಂಟರ್ ಮೆಷಿನ್ ಯೂಸ್ ಮಾಡಿಕೊಂಡು ಸೊ ಇಂಜಿನ್ನ ತಯಾರು ಮಾಡಿದ್ದಾರೆ. ಸೊ ಇಟ್ಸ್ ಎ 3D ಪ್ರಿಂಟೆಡ್ ಇಂಜಿನ್. ಇಟ್ಸ್ ಅ ಫಸ್ಟ್ ಇನ್ ದ ವರ್ಲ್ಡ್. ಓಕೆ, ಇಡೀ ವಿಶ್ವದಲ್ಲೇ ಸೊ ಈ ಥರ 3D ಪ್ರಿಂಟೆಡ್ ಇಂಜಿನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಸೊ ಬೇರೆ ಯಾವ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆಗಳು ಇದನ್ನು ಮಾಡಿಲ್ಲ. ಸೊ ನಮ್ಮ ದೇಶದ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸೊ ಈ ಕೆಲಸವನ್ನು ಮಾಡಿದೆ. ಓಕೆ, ಸೊ ಇದರಲ್ಲಿ ಅಗ್ನಿಬಾನ್ ರಾಕೆಟಲ್ಲಿ ಬಳಸಿರ್ತಕ್ಕಂಥ ಇಂಜಿನ್ ಇಟ್ಸ್ ಎ 3D ಪ್ರಿಂಟೆಡ್ ಇಂಜಿನ್. ಓಕೆ, ವರ್ಲ್ಡಲ್ಲೇ ಇಸ್ ಫಸ್ಟ್ 3D ಪ್ರಿಂಟೆಡ್ ಇಂಜಿನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬರೆಯೋಣ 3D ಪ್ರಿಂಟೆಡ್ ಎಂಜಿನ್. ಓಕೆ, ಸೊ ಅಫ್ಕೋರ್ಸ್ ಇದು ವರ್ಲ್ಡ್ಸ್ ಫಸ್ಟ್ ಅಂತ ಹೇಳ್ಬೋದು. ವರ್ಲ್ಡ್ಸ್ ಫಸ್ಟ್ 3D ಪ್ರಿಂಟೆಡ್ ಎಂಜಿನ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಎ ಸಿಂಗಲ್ ಪೀಸ್ ಇಂಜಿನ್. ಆಗಲಿ ನಾನು ಹೇಳ್ದಂಗೆ ಸೊ ಬೇರೆ ನಾವು ಇಂಜಿನ್ ತಯಾರು ಮಾಡಬೇಕಾದ್ರೆ ಸ್ಪೇರ್ ಪ್ಯಾರ್ಟ್ಸು ತಯಾರು ಮಾಡಬೇಕಾಗುತ್ತೆ. ಬೇರೆ ಬೇರೆ ಭಾಗಗಳನ್ನ ತಯಾರು ಮಾಡಿ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಇನ್ವಾಲ್ವ್ ಆಗಿ ಕೊನೆಗೆ ಅದನ್ನು ಅಸೆಂಬಲ್ ಮಾಡಲಾಗಿರುತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ ಇಡೀ ಇಂಜಿನ್ ಸೊ ಒಂದು ಸಿಂಗಲ್ ಪೀಸಲ್ಲಿ ಸೊ ಅದನ್ನು ಡೆವಲಪ್ ಮಾಡಲಾಗುತ್ತೆ. ಓಕೆ, 3D ಪ್ರಿಂಟೆಡ್ ಮೆಷಿನ್ಸ್ನ ಯೂಸ್ ಮಾಡಿಕೊಂಡು ಪ್ರಿಂಟರ್ ಮೆಷಿನ್ಸ್ನ ಯೂಸ್ ಮಾಡಿ ಸೊ ಒಂದು ಸಿಂಗಲ್ ಪೀಸ್ ಇಂಜಿನ್ನ ಡೆವಲಪ್ ಮಾಡಿ ಈ ರಾಕೆಟಲ್ಲಿ ಬಳಕೆ ಮಾಡ್ತಾರೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇಂಜಿನ್ನ ಡೀಟೇಲ್ಸ್ ಸ್ವಲ್ಪ ನಾವು ನೋಡಿದಾಗ ಇಟ್ಸ್ ಎ ಸೆಮಿ ಕ್ರಯೋಜೆನಿಕ್ ಎಂಜಿನ್. ಓಕೆ, ಸೆಮಿ ಕ್ರಯೋಜೆನಿಕ್ ಎಂಜಿನ್. ಇದೇನಿದು ಸೆಮಿ ಕ್ರಯೋಜೆನಿಕ್ ಎಂಜಿನ್ ಆ್ಯಂಡ್ ಕ್ರಯೋಜೆನಿಕ್ ಎಂಜಿನ್ ಅನ್ನೋ ಪದ ನೀವೆಲ್ಲ ಕೇಳಿರ್ತೀರ. ಸೊ ಕ್ರಯೋಜೆನಿಕ್ ಎಂಜಿನ್ ಇದೆಲ್ಲಿ ಯೂಸ್ ಮಾಡಿರ್ತಾರೆ? ಇದನ್ನು ಅಗ್ನಿ ಲಾಂಚ್ ವೆಹಿಕಲ್ ಯೂಸ್ ಮಾಡಿರೋದು ನಾವು ನೋಡಿರ್ತೀವಿ. ಓಕೆ, ಕ್ರಯೋಜೆನಿಕ್ ಎಂಜಿನ್ನ ಇದನ್ನು ಇಸ್ರೋ ಡೆವಲಪ್ ಮಾಡ್ತಾ ಇದ್ದ GSLV ವೆಹಿಕಲ್ ಇದೆ, ಲಾಂಚ್ ವೆಹಿಕಲ್ GSLV ಉಡ್ಡಯನ ನೌಕೆ. ಆ GSLV ಉಡ್ಡಯನ ನೌಕೆಯ 3ನೇ ಹಂತದಲ್ಲಿ ಕ್ರಯೋಜೆನಿಕ್ ಎಂಜಿನ್ಸ್ನ ಅಳವಡಿಸಿರೋದು ನಾವು ಗಮನಿಸಿರ್ತೀವಿ. ಓಕೆ, ಸೊ ಇಲ್ಲಿ ಕ್ರಯೋನು ಪದದ ಅರ್ಥ ನಾವು ತೆಗೆದುಕೊಂಡಾಗ ಕ್ರಯೋ ಅಂದರೆ ಲೋ ಟೆಂಪ್ರೇಚರ್ ಅಂತ ಅರ್ಥ. ಜೆನಿಕ್ ಅಂದರೆ ಉತ್ಪಾದಿಸುವ. ಓಕೆ, ಅತಿ ಶೀತಲ ತಾಪಮಾನವನ್ನು ಉತ್ಪಾದಿಸ್ತಕ್ಕಂಥ ಒಂದು ಎಂಜಿನ್ಗಳನ್ನು ಅರ್ಥದಲ್ಲಿ ಈ ಪದವನ್ನು ಬಳಕೆ ಮಾಡಲಾಗಿದೆ. ಓಕೆ, ಸೊ ಕ್ರಯೋಜೆನಿಕ್ ಎಂಜಿನ್ಸಲ್ಲಿ ಯಾಕೆ ಲೋ ಟೆಂಪ್ರೇಚರ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅಂತ ನಾವು ಸ್ವಲ್ಪ ಗಮನಿಸಿದಾಗ ಈ ಎಂಜಿನ್ಸಲ್ಲಿ ಲಿಕ್ವಿಡ್ ಪ್ರೊಪಲೆಂಟ್ಸ್ನ ಯೂಸ್ ಮಾಡಿರ್ತಾರೆ. ಓಕೆ, ಸೊ ಲಿಕ್ವಿಡ್ ಪ್ರೊಪಲೆಂಟ್ಸ್ ಈ ಕ್ರಯೋಜೆನಿಕ್ ಎಂಜಿನ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಲಿಕ್ವಿಡ್ ಪ್ರೊಪಲೆಂಟ್ಸ್ ಬಂದು ಲಿಕ್ವಿಡ್ ಹೈಡ್ರೋಜನ್, ಓಕೆ, ದ್ರವೀಕೃತ ಜಲಜನಕ. ಸೊ ಇನ್ನೊಂದು ದ್ರವೀಕೃತ ಆಮ್ಲಜನಕ. ಎರಡೂ ನಮಗೆ ಅನಿಲ ರೂಪದಲ್ಲಿ ಸಿಗ್ತಕ್ಕಂಥ ಒಂದು ಮೂಲ ವಸ್ತುಗಳೇ. ಜಲಜನಕ ನಮಗೆ ಗಾಳಿಯಲ್ಲಿ ಸಿಗುತ್ತೆ, ವಾತಾವರಣದಲ್ಲಿದೆ. ಹಾಗೆ ಆಮ್ಲಜನಕ ಕೂಡ ಸೊ ವಾತಾವರಣದಲ್ಲೇ ಇದೆ. ಸೊ ಜಲಜನಕ ಆಮ್ಲಜನಕ ಎರಡು ಅನಿಲ ರೂಪದಲ್ಲಿ ಇರ್ತಕ್ಕಂಥ ಈ ಒಂದು ಮೂಲ ವಸ್ತುಗಳನ್ನು ಇವನ್ನ ದ್ರವೀಕರಿಸಿ ಈ ಇಂಜಿನಲ್ಲಿ ಕ್ರಯೋಜೆನಿಕ್ ಎಂಜಿನ್ಸಲ್ಲಿ ಯೂಸ್ ಮಾಡಿರ್ತಾರೆ. ಓಕೆ, ದ್ರವೀಕರಿಸಬೇಕು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಸೊ ಜಲಜನಕವನ್ನು ದ್ರವೀಕರಿಸಬೇಕು ಅಂದರೆ ಸುಮಾರು -253 ಡಿಗ್ರಿಯಷ್ಟು ಟೆಂಪ್ರೇಚರ್ನ ಸೊ ಲೋಯೆಸ್ಟ್ ಟೆಂಪ್ರೇಚರ್ನ ಜನ್ರೇಟ್ ಮಾಡಬೇಕಾಗಿರ್ತದೆ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, 0 ಡಿಗ್ರಿ ಅಂತಲೇ ತುಂಬ ಲೋ ಟೆಂಪ್ರೇಚರ್ ಅಂತ ಹೇಳ್ಬೋದು. ಓಕೆ, ಐಸೆಲ್ಲ 0 ಡಿಗ್ರಿ ಟೆಂಪ್ರೇಚರ್ಲಿ ಇರುತ್ತೆ ಅಂತ ನಾವು ತೊಗೋಬೋದು. ಸೊ ಅದಕ್ಕಿಂತ ಇನ್ನೂ 253 ಡಿಗ್ರಿ ಸೆಂಟಿಗ್ರೇಡಷ್ಟು ಕಡಿಮೆ ತಾಪಮಾನ. ಸೊ -253 ಡಿಗ್ರಿ ಸೆಂಟಿಗ್ರೇಡಲ್ಲಿ ಸೊ ಹೈಡ್ರೋಜನ್ ಇದು ದ್ರವೀಕರಿಸುತ್ತೆ. ಓಕೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿರ್ತದೆ. ಹಾಗೆ ಆಕ್ಸಿಜನ್ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಇದಕ್ಕೆ -183 ಡಿಗ್ರಿಯಷ್ಟು ಲೋ ಟೆಂಪ್ರೇಚರ್ನ ಕ್ರಿಯೇಟ್ ಮಾಡಬೇಕು. ಸೊ ಈ ಥರ ಲೋ ಟೆಂಪ್ರೇಚರ್ಸ್ನ ಜನ್ರೇಟ್ ಮಾಡಿ ಲೋ ಟೆಂಪ್ರೇಚರ್ಸಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಎರಡೂ ಲಿಕ್ವಿಫೈ ಮಾಡಿ ಸೊ ಇಲ್ಲಿ ಈ ಲಿಕ್ವಿಫೈಡ್ ಹೈಡ್ರೋಜನ್ ದ್ರವೀಕರಿಸಿದ ಜಲಜನಕವನ್ನು ಇದನ್ನು ಇಂಧನವಾಗಿ ಬಳಕೆ ಮಾಡ್ತಾರೆ. ಓಕೆ, ಕ್ರಯೋಜೆನಿಕ್ ಎಂಜಿನ್ಸಲ್ಲಿ ಸೊ ಅದನ್ನು ಸೊ ಲಿಕ್ವಿಡ್ ಫ್ಯೂಯಲ್ ಆಗಿ ಅದನ್ನ ಯೂಸ್ ಮಾಡಲಾಗಿರ್ತದೆ. ಓಕೆ, ಸೊ ಹಾಗೆ ಆಕ್ಸಿಜನ್. ಸೊ ಆಕ್ಸಿಜನ್ನಲ್ಲಿ ಇದರ ಬಳಕೆ ಹೇಗೆ ಒಂದು ಇಂಧನ ಆಯಿತು, ಹೈಡ್ರೋಜನ್ ಲಿಕ್ವಿಡ್ ಹೈಡ್ರೋಜನ್ ಇಂಧನ ಆಯಿತು. ಆಕ್ಸಿಜನ್ ಬಳಕೆ ಯಾವ ರೀತಿ, ಆಕ್ಸಿಜನ್ ಉಪಯೋಗ ಏನು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಸ್ವಲ್ಪ ನಾವು ಗಮನಿಸಿದಾಗ ಇಂಧನವನ್ನು ಉರಿಸ್ಲಿಕ್ಕೆ ಒಂದು ವಸ್ತು ಬೇಕಾಗಿರ್ತದೆ. ಓಕೆ, ಬರ್ನಿಂಗ್ ಏಜೆಂಟ್. ಸೊ ನಾವು ಈಗ ಉರುವಲನ್ನು ಉರಿಸ್ಬೇಕಾದ್ರೂ ಕೂಡ
ಊರೊಳಗೆ ಬೆಂಕಿ ಇಟ್ಟಾದ್ಮೇಲೆ ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಫ್ಲೇಮ್ ಬರಬೇಕು ಅಂದರೆ, ಬೆಂಕಿ ಬರಬೇಕು ಅಂದರೆ ಸೊ ಆಮ್ಲಜನಕ ಸಪ್ಲೈ ಆಗ್ತಾ ಇರಬೇಕು. ಸೊ ಹಂಗಾಗಿ ಆಮ್ಲಜನಕವನ್ನೇ ನಾವು ದಹನಾನುಕೂಲಿ ಅಂತ ಕರಿತೀವಿ ಅಥವಾ ಉತ್ಕರ್ಷಕಾರಿ ಅಂತ ಹೇಳ್ತೀವಿ. ಓಕೆ, ಇಲ್ಲೂ ಅಷ್ಟೇ. ಸೊ ಬಾಹ್ಯಾಕಾಶಕ್ಕೆ ಹೋಗ್ತಕ್ಕಂಥ ಒಂದು ನೌಕೆಯಲ್ಲಿ ಬಾಹ್ಯಾಕಾಶದಲ್ಲಿ ಎಲ್ಲೂ ಆಮ್ಲಜನಕ ಸಿಗೋದು ಕಷ್ಟನೇ, ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಮ್ಲಜನಕ ಸಿಗ್ಬೋದು. ಸೊ ಈಗ ರಾಕೆಟಲ್ಲಿ ತುಂಬಿರ್ತಕ್ಕಂಥ ಇಂಧನವನ್ನು ಅದನ್ನ ಉರಿಸ್ಲಿಕ್ಕೆ ಸೊ ಒಂದು ಉತ್ಕರ್ಷಕಾರಿ ಬೇಕಾಗಿರುತ್ತೆ. ಹಾಗಾಗಿ ರಾಕೆಟಲ್ಲಿ ಸೊ ಇಂಧನದ ಜೊತೆಗೆ ಉತ್ಕರ್ಷಕಾರಿಯನ್ನು ತುಂಬಿಸಿ ಕಳಿಸಿರ್ತಾರೆ. ಸೊ ಅಲ್ಲಿ ಆಮ್ಲಜನಕವನ್ನು ದ್ರವೀಕರಿಸಿ ಅದನ್ನು ಉತ್ಕರ್ಷಕಾರಿಯಾಗಿ ಸೊ ಇಲ್ಲಿ ಬಳಸಿರ್ತಾರೆ. ಓಕೆ, ದ ಕ್ರಯೋಜೆನಿಕ್ ಎಂಜಿನ್ಸಲ್ಲಿ ಸೊ 2 ಪ್ರೊಪಲೆಂಟ್ಸ್ ಅದಾವೆ. there are 2 propellants in cryogenic engines. One is liquid hydrogen, the other one is liquid oxygen. So liquid hydrogen is used as fuel and liquid oxygen is used as oxidizing agent. Okay, or it's a burning agent. Okay, fuel na burn ಮಾಡ್ತಕ್ಕಂಥ ಒಂದು ಏಜೆಂಟ್ ಅಂತ ಹೇಳ್ಬೋದು. ಸೊ 2 ಲಿಕ್ವಿಫೈ ಮಾಡಬೇಕಾಗಿದೆ, ಹಾಗಾಗಿ 2ಕ್ಕೂ ಲೋ ಟೆಂಪ್ರೇಚರ್ಸ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಇದನ್ನು ಕ್ರಯೋಜೆನಿಕ್ ಅಂತ ಹೇಳ್ತಿದ್ದೀವಿ. ಓಕೆ, ಲೋ ಟೆಂಪ್ರೇಚರ್ ಜನ್ರೇಟ್ ಮಾಡ್ತಕ್ಕಂಥ ಒಂದು ಎಂಜಿನ್ ಅನ್ನೋ ಅರ್ಥದಲ್ಲಿ ಸೊ ಕ್ರಯೋಜೆನಿಕ್ ಎಂಜಿನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲಿಕ್ವಿಫೈಡ್ ಗ್ಯಾಸಸ್ನ ಲಿಕ್ವಿಫೈ ಮಾಡಿ ಸೊ ಅದನ್ನು ಪ್ರೊಪಲೆಂಟ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಈ ಸೆಮಿ ಕ್ರಯೋಜೆನಿಕ್ ಅಂತ ಬಂದಾಗ, ಓಕೆ, ಸೆಮಿ ಕ್ರಯೋಜೆನಿಕಲ್ಲಿ ಸೊ ಇಲ್ಲಿ ಸೆಮಿ ಕ್ರಯೋಜೆನಿಕ್ ಎಂಜಿನ್ಸಲ್ಲಿ ಸೊ ಇಲ್ಲಿ ಲಿಕ್ವಿಡ್ ಹೈಡ್ರೋಜನ್ ಯೂಸ್ ಮಾಡೋದಿಲ್ಲ, ಈ ಕೆರೋಸಿನ್ನ ಯೂಸ್ ಮಾಡ್ತಾರೆ. ಓಕೆ, ಕೆರೋಸಿನ್ನ ಇಂಧನವಾಗಿ ಇದನ್ನು ಬಳಕೆ ಮಾಡಲಾಗುತ್ತೆ. ಓಕೆ, ಆ್ಯಂಡ್ ಇದನ್ನು ಉರಿಸ್ಲಿಕ್ಕೆ ಉತ್ಕರ್ಷಕಾರಿಗೆ ಇಲ್ಲೂ ಕೂಡ ಆಮ್ಲಜನಕವನ್ನೇ ಉತ್ಕರ್ಷಕಾರಿಗೆ ಬಳಸಲಾಗಿರ್ತದೆ. ಸೊ ಇಲ್ಲಿ ಕೆರೋಸಿನ್ ಆಲ್ರೆಡಿ ಲಿಕ್ವಿಡ್ ಫಾರ್ಮಲ್ಲಿದೆ. ಓಕೆ, ದ್ರವರೂಪದಲ್ಲಿದೆ. ಸೊ ದ್ರವರೂಪದಲ್ಲಿರ್ತಕ್ಕಂಥ ಕೆರೋಸಿನ್ ಮತ್ತು ಇದನ್ನ ಲಿಕ್ವಿಫೈ ಮಾಡೋ ಅಥವಾ ದ್ರವೀಕರಿಸಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಓಕೆ, ಸೊ ಅಂದರೆ ಈ ಪ್ರೊಪಲೆಂಟ್ಸಲ್ಲಿ, ಓಕೆ, ಎಂಜಿನಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರೊಪಲೆಂಟ್ಸಲ್ಲಿ ಸೊ ಇಂಧನವನ್ನು ಅದನ್ನು ದ್ರವೀಕರಿಸುವ ಅಗತ್ಯ ಇಲ್ಲ, ಆದರೆ ಉತ್ಕರ್ಷಕಾರಿಯನ್ನು ಆಮ್ಲಜನಕವನ್ನು ದ್ರವೀಕರಿಸಬೇಕಾಗಿದೆ. ಓಕೆ, ಬರೀ ಆಮ್ಲಜನಕ ಒಂದು ಪ್ರೊಪಲೆಂಟ್ ಮಾತ್ರ ದ್ರವೀಕರಿಸಬೇಕಾಗಿರೋದ್ರಿಂದ ಇದನ್ನು ಸೆಮಿ ಕ್ರಯೋಜೆನಿಕ್ ಅಂತ ಹೇಳ್ತಾ ಇದ್ವಿ. ಸೊ ಕ್ರಯೋಜೆನಿಕಲ್ಲಿ ಫ್ಯೂಯಲ್ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಎರಡನ್ನೂ ದ್ರವೀಕರಿಸಬೇಕು. ಸೊ ಹಂಗಾಗಿ ಅದು ಕಂಪ್ಲೀಟ್ ಕ್ರಯೋಜೆನಿಕ್ ಎಂಜಿನ್ ಅಂತ ಅದನ್ನೇ ಹೇಳ್ತೀವಿ. ಸೊ ಅದೇ ಸೆಮಿ ಕ್ರಯೋಜೆನಿಕಲ್ಲಿ ಸೊ ಫ್ಯೂಯಲ್ ಆಲ್ರೆಡಿ ಲಿಕ್ವಿಡ್ ಫಾರ್ಮಲ್ಲಿರೋದ್ರಿಂದ ಸೊ ಅದನ್ನು ದ್ರವೀಕರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಬರೀ ಆಕ್ಸಿಡೈಸಿಂಗ್ ಏಜೆಂಟ್ನ ಮಾತ್ರ, ಆಮ್ಲಜನಕವನ್ನು ಮಾತ್ರ ದ್ರವೀಕರಿಸಬೇಕಾಗಿದೆ. ಸೊ ಹಾಗಾಗಿ ಇದು ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅಂತ ಆಯಿತು. ಓಕೆ, ಸಿ ಅಗ್ನಿಬಾನ್ ರಾಕೆಟಲ್ಲಿ, ಓಕೆ, ಅಗ್ನಿಬಾನ್ ರಾಕೆಟಲ್ಲಿ ಅವರು 3D ಪ್ರಿಂಟೆಡ್ ಎಂಜಿನ್ ಏನು ಡೆವಲಪ್ ಮಾಡಿದ್ರು ಅದು ಸೆಮಿ ಕ್ರಯೋಜೆನಿಕ್ ಎಂಜಿನ್. ಸೊ ಅದರಲ್ಲಿ ಕೆರೋಸಿನ್ ಫ್ಯೂಯಲ್ ಆಗಿ ಬಳಸಲಾಗಿದ್ದು, ಹಾಗೆ ದ್ರವೀಕೃತ ಆಮ್ಲಜನಕವನ್ನು ಸೊ ಅದನ್ನು ಉತ್ಕರ್ಷಕಾರಿಯಾಗಿ ಬಳಸಿರ್ತಾರೆ. ಓಕೆ, ಸೊ ಇದರ ವಿಶೇಷತೆ ಏನಪ್ಪ ಅಂತ ಸ್ವಲ್ಪ ಹಾಗೆ ನೋಡ್ತಾ ಬಂದಾಗ, ಈ ಅಗ್ನಿಬಾನ್ ರಾಕೆಟ್ನ ಡೆವಲಪ್ ಮಾಡಿದ್ದು ಆಗಲೇ ಹೇಳ್ದಂಗೆ ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಓಕೆ, ಇದು ನಮ್ಮ ದೇಶದಲ್ಲಿ ಸೆಕೆಂಡ್ ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಅಂತ ಹೇಳ್ಬೋದು. ಮೊದಲನೇದು ಬಂದು ಸ್ಕೈ ರೂಟ್. ಓಕೆ, ಮೊದಲನೇದು ಬಂದು ಸ್ಕೈ ರೂಟ್ ಅಂತ ಹೇಳಿ, ಸೊ ಹೈದರಾಬಾದ್ ಬೇಸ್ಡ್ ಕಂಪನಿ. ಓಕೆ, ಹೈದರಾಬಾದ್, ಓಕೆ, ಹೈದರಾಬಾದ್ ಬೇಸ್ಡ್ ಕಂಪ್ನಿ. ಇದು ಬಂದು ಅಗ್ನಿಕುಲ್ ಬಂದು ಓಕೆ, ಇದು ಚೆನ್ನೈ ಬೇಸ್ಡ್ ಕಂಪನಿ. ಓಕೆ, ಚೆನ್ನೈ ಬೇಸ್ಡ್ ಸ್ಪೇಸ್ ಏಜೆನ್ಸಿ ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್ ಅಂತದ್ದು ಪೂರ್ತಿ ಹೆಸರು. ಓಕೆ, ಫಸ್ಟ್ ಒಂದು ಸ್ಕೈ ರೂಟ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಓಕೆ, ನಮ್ಮ ದೇಶದಲ್ಲಿ ಈಗ ಇವೆರಡು ತುಂಬ ಜನಪ್ರಿಯವಾಗಿರ್ತಕ್ಕಂಥ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳಂತಲೇ ಹೇಳ್ಬೋದು. ಓಕೆ, ಇದನ್ನ ಲಾಂಚ್ ಮಾಡಿದ್ದಲ್ಲಿ ಓಕೆ ಅಗ್ನಿಬಾನ್, ಓಕೆ 3D ಪ್ರಿಂಟೆಡ್ ಎಂಜಿನ್ನ ಹೊಂದಿರತಕ್ಕಂಥ ಈ ಅಗ್ನಿಬಾನ್ ರಾಕೆಟ್ನ ಎಲ್ಲಿಂದ ಲಾಂಚ್ ಮಾಡಲಾಯಿತು? ಅಫ್ಕೋರ್ಸ್ ಶ್ರೀಹರಿಕೋಟದಿಂದನೇ ಲಾಂಚ್ ಮಾಡ್ತಾರೆ. ಆದರೆ ಒಂದು ವಿಶೇಷತೆ ಏನಪ್ಪ ಅಂದರೆ, ಶ್ರೀಹರಿಕೋಟದಲ್ಲಿ ಈ ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್ ಅವರೇ ಒಂದು ಲಾಂಚ್ ಪ್ಯಾಡ್ನ ಡೆವಲಪ್ ಮಾಡಿರ್ತಾರೆ. ಓಕೆ, ಒಂದು ಪ್ರೈವೇಟ್ ಲಾಂಚ್ ಪ್ಯಾಡ್. ಓಕೆ, ಸೊ ಆ ಪ್ರೈವೇಟ್ ಲಾಂಚ್ ಪ್ಯಾಡ್ನ ಹೆಸರು ಬಂದು ಧನುಷ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಲಾಂಚಿಂಗ್ ಸೆಂಟ್ರ್ ಅಂತ ನಾನು ಹೇಳ್ತೇನೆ, ಲಾಂಚ್ ಪ್ಯಾಡ್. ಓಕೆ, ಒಂದು ರಾಕೆಟ್ನ ಸೊ
ಲಾಂಚ್ ಪ್ಯಾಡಲ್ಲಿಟ್ಟು ಸೊ ಅದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಲಾಗತ್ತಲ್ಲ, ಸೊ ಅಂಥ ಒಂದು ಲಾಂಚ್ ಪ್ಯಾಡ್. ಓಕೆ, ಅದನ್ನು ಅಗ್ನಿಕುಲ್ ಅವರೇ ಶ್ರೀಹರಿಕೋಟದಲ್ಲಿ ಒಂದು ಅವ್ರದ್ದೇ ತಮ್ಮದೇ ಆಗಿರ್ತಕ್ಕಂಥ ಒಂದು ಲಾಂಚ್ ಪ್ಯಾಡ್ನ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿ ಸೊ ಅದ್ರ ಮೂಲಕನೇ ಈ ಅಗ್ನಿಬಾನ್ ಅನ್ನೋ ಒಂದು ರಾಕೆಟ್ನ ಬಾಹ್ಯಾಕಾಶಕ್ಕೆ ಕಳಿಸ್ಕೊಡ್ತಾರೆ, ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಹೋಗುತ್ತೆ. ಓಕೆ, ಇನ್ನು ಅಫ್ಕೋರ್ಸ್ ಇದೇನಾದರೂ ಹೊರೆಯನ್ನು ಹೊತ್ಕೊಂಡು ಹೋಗಿತ್ತಾ ಬಾಹ್ಯಾಕಾಶಕ್ಕೆ, ಯಾವುದು ಸ್ಯಾಟಲೈಟ್ನ ತೆಗೆದುಕೊಂಡು ಹೋಗಿತ್ತಾ ಅಂದರೆ ಇಲ್ಲ. ಓಕೆ, ಇದೊಂದು ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ಬೋದು. ಓಕೆ, ರಾಕೆಟ್ ಹೇಗೆ ಯಶಸ್ವಿಯಾಗಿ ಹೋಗುತ್ತಾ, ಸೊ ಕೆಳ ಹಂತದ ಒಂದು ಕಕ್ಷೆಗೆ ಅದು ತಲುಪತ್ತಾ ಇಲ್ವಾ ಅಂತ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಪ್ರಯೋಗ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇದು ಸಬಾರ್ಬಿಟಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂತಲೇ ಹೇಳ್ತೀವಿ. ಓಕೆ, ಇದು ಕೆಳ ಹಂತ ಸುಮಾರು 500 ಕಿಲೋಮೀಟರ್ಸ್ ಒಳಗಡೆ. ಈಗ ಅಗ್ನಿಬಾನ್ ರಾಕೆಟ್ನ ಒಂದು ಕೇಪಬಿಲಿಟಿ ಏನು, ಅದರ ಒಂದು ಪೇಲೋಡ್ ಕೆಪಾಸಿಟಿ ಎಷ್ಟು ಅಂತ ಸ್ವಲ್ಪ ನಾವು ಗಮನಿಸಿದಾಗ ಇದು ಸುಮಾರು ಒಂದು 30 kg to 300 kg ಇರ್ತಕ್ಕಂಥ ಒಂದು ಪೇಲೋಡ್ಸ್ನ ಸುಮಾರು 500 ಕಿಲೋಮೀಟರ್ ಎತ್ತರದ ಕಕ್ಷೆಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಾಮರ್ಥ್ಯ ಇದಕ್ಕಿದೆ ಅಂತ ಹೇಳ್ಬೋದು. ಆಸ್ ಪರ್ ದಿ ಡೀಟೇಲ್ಸ್ ಗಿವನ್ ಬೈ ದ ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್, so it can carry the payloads of 30 to 300 kg, and this payload can be placed in the lower orbits. Okay, 500 kilometers orbit ಅಲ್ಲಿ ಇರ್ತಕ್ಕಂಥ ಒಂದು ಕೆಪಾಸಿಟಿ ಇದಕ್ಕಿದೆ. ಓಕೆ, ಬಟ್ ಈಗ ಯಾವುದೇ ಈ ರೀಸೆಂಟಾಗಿ ನಡೆದಿರ್ತಕ್ಕಂಥ ಪ್ರಯೋಗದಲ್ಲಿ ಯಾವುದೇ ಹೊರೆಯನ್ನು ಹೊತ್ಕೊಂಡು ಹೋಗಿಲ್ಲ, ಜಸ್ಟ್ ಅದೊಂದು ತಾಂತ್ರಿಕ ಪ್ರಾತ್ಯಕ್ಷಿಕೆ ಅಷ್ಟೇ, ಸಬಾರ್ಬಿಟಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂತ ಹೇಳ್ತೀವಿ. ಓಕೆ, ಇನ್ನು ಈ ಸ್ಕೈ ರೂಟ್ದು ತೆಗೆದುಕೊಂಡಾಗ ಸ್ಕೈ ರೂಟ್ ಅವರು ಡೆವಲಪ್ ಮಾಡಿದ ಒಂದು ರಾಕೆಟ್ ವಿಕ್ರಮ್ ಅಂತ ಹೇಳ್ಬಿಟ್ಟು, ಆ ವಿಕ್ರಮ್ನ ವಿಶೇಷತೆ ಏನಪ್ಪ ಅಂದರೆ ಕಾರ್ಬನ್ ಫೈಬರಿಂದ ಫುಲ್ ಕಂಪ್ಲೀಟ್ ರಾಕೆಟ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಕಾರ್ಬನ್ ಫೈಬರ್ ಯೂಸ್ ಮಾಡಿಕೊಂಡು ಸೊ ರಾಕೆಟ್ನ ತಯಾರು ಮಾಡಿರ್ತಾರೆ. ಲೈಟ್ ವೆಯ್ಟ್ ಇರುತ್ತೆ. ಓಕೆ, ಈಸಿಯಾಗಿ ಫಾಸ್ಟಾಗಿ ಸ್ಪೀಡಾಗಿ ಹೋಗುತ್ತೆ. ಬಟ್ ಅಷ್ಟೇ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ರಾಕೆಟ್ ಕೂಡ ಆಗಿರ್ತದೆ. ಓಕೆ, ಸೊ ಇವೆಲ್ಲ ಬೆಳವಣಿಗೆಗಳು ಈ 2019 ಒಂದು ಹೊಸ ಬಾಹ್ಯಾಕಾಶ ನೀತಿ ಬಂದಾದಮೇಲೆ ಈ ಬೆಳವಣಿಗೆಗಳು ನಮ್ಮಲ್ಲಿ ನಾವು ಕಾಣ್ತಾ ಇದ್ವಿ. ಓಕೆ, ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳು ಬಂದು ಸೊ ಅವೇನೇ ಲಾಂಚ್ ವೆಹಿಕಲ್ಸ್ನ ಈಗ ಡೆವಲಪ್ ಮಾಡ್ಬೋದು, ಹಾಗೆ ಸ್ಯಾಟಲೈಟ್ಸ್ನ ಕೂಡ ಡೆವಲಪ್ ಮಾಡಿ ಬಾಹ್ಯಾಕಾಶಕ್ಕೆ ಕಳಿಸ್ಬೋದು. ಸೊ ಇದಕ್ಕೆ ಇವರೆಲ್ಲ ಖಾಸಗಿ ಸಂಸ್ಥೆಗಳ ಈ ಪ್ರಯೋಗಗಳಲ್ಲಿ ಇಸ್ರೋ ಕೂಡ ಭಾಗಿಯಾಗುತ್ತೆ. ಇಸ್ರೋ ಅವ್ರಿಗೆ ಏನಾದರೂ ಟೆಕ್ನಿಕಲ್ ಅಸಿಸ್ಟೆನ್ಸ್ ಬೇಕಾದರೆ ಸೊ ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡ್ತಾ ಬರುತ್ತೆ. ಓಕೆ, ಅವ್ರಿಗೇನಾದರೂ ಗೈಡೆನ್ಸ್ ಬೇಕಾದಾಗ ಸೊ ಗೈಡೆನ್ಸ್ನ ಸೊ ಇಸ್ರೋ ಕೊಡ್ತಾ ಬರ್ತಾ ಇರುತ್ತೆ. ಸೊ ಇಸ್ರೋನೇ ಖಾಸಗಿ ಸಂಸ್ಥೆಗಳನ್ನ ಪ್ರಮೋಟ್ ಮಾಡ್ತಾ ಇದೆ. ಸೊ ನಮ್ಮ ಬಾಹ್ಯಾಕಾಶ ಕ್ಷೇತ್ರ ಈಗ ಈ ಖಾಸಗಿ ವಲಯಕ್ಕೆ ಇದು ತೆರೆದುಕೊಂಡು ಇನ್ನು ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಪ್ರಯೋಗಗಳು ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗೋದನ್ನು ನಾವು ಕಾಣ್ತಾ ಹೋಗ್ಬೋದು. ಓಕೆ, ಸೊ ಈಗ ಈ ಪೂರ್ತಿ ಈ ಆರ್ಟಿಕಲಲ್ಲಿ ನಾವು ಗಮನಿಸ್ಕೋಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳಂತಂದರೆ, ಸೊ ಅಗ್ನಿಬಾನ್ ಇದು ರಾಕೆಟ್. ಓಕೆ, ಅಗ್ನಿಬಾನಲ್ಲಿ ವಿಶೇಷತೆ ಏನಪ್ಪ ಅಂದರೆ ಸೊ 3D ಪ್ರಿಂಟೆಡ್ ಎಂಜಿನ್ನ ಬಳಕೆ ಮಾಡಲಾಗಿದೆ. ಸೊ ಅದು ಒಂದು ಸೆಮಿ ಕ್ರಯೋಜೆನಿಕ್ ಎಂಜಿನ್. ಓಕೆ, ಸಿಂಗಲ್ ಪೀಸ್ ಎಂಜಿನ್, ಸೊ ಡೆವಲಪ್ಡ್ ಬೈ 3D ಪ್ರಿಂಟರ್ ಮೆಷಿನ್. ಓಕೆ, ಸೊ 30 to 300 kg ಪೇಲೋಡ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಇದೆ. ಬಟ್ ಈಗ ಆಗಿರ್ತಕ್ಕಂಥದ್ದು ಸಬಾರ್ಬಿಟಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್. ಓಕೆ, ಸೊ ಇದನ್ನು ಅವ್ರದ್ದೇ ತಯಾರು ಮಾಡ್ಕೊಂಡಿರ್ತಕ್ಕಂಥ ಒಂದು ಲಾಂಚ್ ಪ್ಯಾಡ್, ಪ್ರೈವೇಟ್ ಲಾಂಚ್ ಪ್ಯಾಡ್ ಧನುಷ್ ಅಂತ ಹೇಳ್ಬಿಟ್ಟು, ಸೊ ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಲಾಂಚ್ ಪ್ಯಾಡಿಂದ ರಾಕೆಟ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ಸೇಮ್ ಲಾಂಚಿಂಗ್ ಸೆಂಟರ್ಸ್ ಅಂತಂದಾಗ ಬೇರೆ ಅರ್ಥ ಬರುತ್ತೆ ಇಲ್ಲಿ. ಓಕೆ, ಸೊ ಲಾಂಚಿಂಗ್ ಸೆಂಟರ್ಸ್ ಅಂದರೆ ನಾವು ಉಡ್ಡವನ ಕೇಂದ್ರಗಳಂತ ಹೇಳ್ತೀವಿ. ಸೊ ನಮ್ಮ ದೇಶದಲ್ಲಿ ಉಡ್ಡವನ ಕೇಂದ್ರಗಳಿಗೆ 3 ಕಡೆ ಇದೆ. ಒಂದು ಕೇರಳದ ಹತ್ರ ತುಂಬ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸೆಂಟರ್ ಅಂತ ಒಂದಿದೆ. ಓಕೆ, ಅದು ನಮ್ಮ ದೇಶದ ಮೊದಲ ರಾಕೆಟ್ ಉಡ್ಡಾವಣಾ ಕೇಂದ್ರ ಅಂತಲೇ ಹೇಳ್ಬೋದು. ಅದಾದ ನಂತರ ಆಂಧ್ರ ಪ್ರದೇಶದ ಹತ್ತಿರ ಇರ್ತಕ್ಕಂಥ ಒಂದು ದ್ವೀಪ ಶ್ರೀಹರಿಕೋಟ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ನಮ್ಮ ದೇಶದ 2ನೇ ಬಾಹ್ಯಾಕಾಶ ಉಡ್ಡಯನ ಕೇಂದ್ರ ಅಲ್ಲಿ ಸ್ಥಾಪನೆ ಆಯಿತು. ಇತ್ತೀಚೆಗೆ 3ನೇ ಬಾಹ್ಯಾಕಾಶ ಉಡ್ಡಯನ ಕೇಂದ್ರವೊಂದನ್ನು ಸೊ ಇದನ್ನು ತಮಿಳ್ನಾಡಲ್ಲಿ ಮಾಡಲಾಗಿದೆ. ಓಕೆ, ತಮಿಳ್ನಾಡಿನ 3ನೇ ಬಾಹ್ಯಾಕಾಶ ಕೇಂದ್ರ ಬಂದು ಕುಲಶೇಖರಪಟ್ಟಣಂ ಅಂತ ಹೇಳಿಬಿಟ್ಟು. ಇವೆಲ್ಲ ಬಾಹ್ಯಾಕಾಶ ಉಡ್ಡಯನ ಕೇಂದ್ರಗಳು.
ಓಕೆ, ಲಾಂಚಿಂಗ್ ಸೆಂಟರ್ಸ್ ಅಂತ ಹೇಳ್ತದೆ. ಇದು ಧನುಷ್ ಅನ್ನೋದು ಲಾಂಚಿಂಗ್ ಸೆಂಟರ್ ಅಲ್ಲ, ಇಟ್ಸ್ ಎ ಲಾಂಚ್ ಪ್ಯಾಡ್. ಓಕೆ, ಸೊ ಸ್ಯಾಟಲೈಟ್ನ ಲಾಂಚ್ ಪ್ಯಾಡಲ್ಲಿಟ್ಟು ಅಸೆಂಬಲ್ ಮಾಡಿ ಆಮೇಲೆ ಅದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಳ್ಳಲಾಗತ್ತೆ. ಓಕೆ, ಸೊ ಇಲ್ಲಿ 3 ವಿಶೇಷತೆಗಳಿದ್ದಾವೆ. ಅಗ್ನಿಕುಲ್ ಅನ್ನೋದು ಬಾಹ್ಯಾಕಾಶ ಸಂಸ್ಥೆ ಹೆಸರು, ಇದು ಜ್ಞಾಪಕ ಇಟ್ಕೋಬೇಕು. ಅಗ್ನಿಕುಲ್ ಕಾಸ್ಮೋಸ್ ಪ್ರೈವೇಟ್ ಲಿಮಿಟೆಡ್, ಸೆಕೆಂಡ್ ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಇನ್ ಆರ್ ಕಂಟ್ರಿ ಅಂತ ಹೇಳ್ಬೋದು. ಓಕೆ, ಅವರು ಡೆವಲಪ್ ಮಾಡಿದ ರಾಕೆಟ್ ಹೆಸರು ಅಗ್ನಿಬಾನ್ ಅಂತ ಹೇಳಿ. ಇದರ ವಿಶೇಷತೆ ಅಂತಂದರೆ ಎಂಜಿನ್. ಓಕೆ, ಸೊ ಫಸ್ಟ್ ಟೈಮ್ ವರ್ಲ್ಡಲ್ಲಿ 3D ಪ್ರಿಂಟೆಡ್ ಎಂಜಿನ್ನ ಇವರು ಡೆವಲಪ್ ಮಾಡಿದ್ದಾರೆ. ಓಕೆ, ಇಟ್ಸ್ ಅ ಸೆಮಿ ಕ್ರಯೋಜೆನಿಕ್ ಎಂಜಿನ್. ಓಕೆ, ಅದಾದಮೇಲೆ ಲಾಂಚ್ ಮಾಡಿದ ಒಂದು ಲಾಂಚ್ ಪ್ಯಾಡ್, ಅದು ಕೂಡ ಒಂದು ಪ್ರೈವೇಟ್ ಲಾಂಚ್ ಪ್ಯಾಡ್. ಫಸ್ಟ್ ಟೈಮ್ ಸೊ ಒಂದು ಪ್ರೈವೇಟ್ ಲಾಂಚ್ ಪ್ಯಾಡಿಂದ ರಾಕೆಟ್ನ ಬಾಹ್ಯಾಕಾಶ ಕಳಿಸ್ತಾ ಇರ್ತಕ್ಕಂಥದ್ದು. ಓಕೆ, ಕೆಲವು ಚಿತ್ರಗಳಿದ್ದಾವೆ. ಸೊ ಇಲ್ಲಿ ನೋಡಿ, ಅಗ್ನಿಕುಲ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಎಂಜಿನ್. ಓಕೆ, ಸೆಮಿ ಕ್ರಯೋಜೆನಿಕ್ ಎಂಜಿನ್, 3D ಪ್ರಿಂಟೆಡ್ ಎಂಜಿನ್ ಇದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಎಂಜಿನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಲಾಂಚ್ ಆಗಿರ್ತಕ್ಕಂಥದ್ದು ಲಾಂಚಿಂಗ್ ಪ್ಲೇಸ್. ಓಕೆ, ಶ್ರೀಹರಿಕೋಟದಲ್ಲಿ ಸೊ ಒಂದು ಪ್ರೈವೇಟ್ ಲಾಂಚ್ ಪ್ಯಾಡ್ ಅಂತ ಹೇಳಿದ್ನಲ್ಲ. ಓಕೆ, ಧನುಷ್ ಅಂತ ಹೇಳ್ಬಿಟ್ಟು ಒಂದು ಪ್ರೈವೇಟ್ ಲಾಂಚ್ ಪ್ಯಾಡ್. ಸೊ ಆ ಪ್ರೈವೇಟ್ ಲಾಂಚ್ ಪ್ಯಾಡಿಂದ ಅಗ್ನಿಬಾನ್ ರಾಕೆಟ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಚಿತ್ರ ಎಲ್ಲ ನ್ಯೂಸ್ ಪೇಪರ್ಸಲ್ಲಿ ಬಂದಿದೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಓಕೆ, ಇದು KS ಮತ್ತು IASನ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಒಂದು ಟಾಪಿಕ್ ಆಗಿರೋದ್ರಿಂದ ಇದನ್ನ ಸ್ವಲ್ಪ ಗಮನಿಸ್ಕೋಬೇಕಾಗಿರ್ತದೆ. ಓಕೆ, KS ಮೇನ್ಸಲ್ಲಿ ಕೂಡ ಬಾಹ್ಯಾಕಾಶ ಅಂತ ಒಂದು ಟಾಪಿಕೇ ಇದೆ. ಸೊ ಅಲ್ಲಿ ನಿಮಗೆ ಈ ಬಾಹ್ಯಾಕಾಶದ ಒಂದು ಖಾಸಗಿ ಏನು ಪ್ರೈವೇಟೈಸೇಷನ್ ಆಫ್ ಸ್ಪೇಸ್ ಅಂತಲೇ ಹೇಳ್ತೀವಿ. ಸೊ ಆ ಪ್ರೈವೇಟೈಸೇಷನ್ ಆಫ್ ಸ್ಪೇಸಿಂದ ಏನೇನು ನಮಗೆ ಅದರಿಂದ ಅಡ್ವಾಂಟೇಜಸ್ ಏನು, ಅದರ ಡಿಸಡ್ವಾಂಟೇಜಸ್ ಏನು ಅಂತ ಕ್ವಶನ್ ಮೇನ್ ಎಕ್ಸಾಮಿನೇಷನ್ ಕೇಳ್ಬೋದು. ಹಾಗಾಗಿ ಸ್ವಲ್ಪ ಇದನ್ನು ಮುಖ್ಯ ಪರೀಕ್ಷೆ ದೃಷ್ಟಿಯಿಂದ ಕೂಡ ಇದನ್ನು ನೋಡ್ಕೋಬೇಕಾಗಿರ್ತದೆ. ಓಕೆ, ಸೊ ಈ ರೀತಿ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳು ಬಂದಿರೋದ್ರಿಂದ ನಮಗೇನಾದರೂ ಇದರಿಂದ ಲಾಭ ಇದೆ ಅಂದರೆ ಅಫ್ಕೋರ್ಸ್ ಎಸ್. ಓಕೆ, ಈ ತುಂಬ ಕಡಿಮೆ ತೂಕ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ಸ್ನ ಲಾಂಚ್ ಮಾಡಬೇಕು ಅಂತಂದರೆ ಇದುವರೆಗೂ ಇದೆಲ್ಲ ಇಸ್ರೋನ ಮಾಡ್ಕೊಳ್ತಾ ಬರ್ತಾ ಇತ್ತು. ಓಕೆ, 500 kg ಒಳಗಡೆ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ಸ್ನ ಲಾಂಚ್ ಮಾಡಬೇಕಂತ ಸ್ಮಾಲ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಸೊ ಸ್ಯಾಟಲೈಟ್ಸ್ನ ಸೈಜ್ ಮೇಲೆ, ಅದರ ವೆಯ್ಟ್ ಮೇಲೆ ಅವನು ಮತ್ತೆ ಬೇರೆ ಬೇರೆ ಹೆಸರನ್ನ ಕರಿತಾ ಹೋಗ್ತಾ ಇರ್ತೀವಿ. ಓಕೆ, ಸ್ಮಾಲ್ ಸ್ಯಾಟಲೈಟ್, ಮೈಕ್ರೋ ಸ್ಯಾಟಲೈಟ್, ಆ್ಯಂಡ್ ದೆನ್ ನಾನೋ ಸ್ಯಾಟಲೈಟ್, ಪೈಕೋ ಸ್ಯಾಟಲೈಟ್, ಫೆಮ್ಟೋ ಸ್ಯಾಟಲೈಟ್ಸ್. ಓಕೆ, 1 ಗ್ರಾಮಿಂದ ಶುರು ಆಗ್ತದೆ. ಓಕೆ, ಸ್ಯಾಟಲೈಟ್ನ ತೂಕ 1 ಗ್ರಾಮಿಂದ 1 ಗ್ರಾಮ್ 10 kgs ಇರ್ತಕ್ಕಂಥದ್ದು, 1 kg ಇರ್ತಕ್ಕಂಥದ್ದು, 100 kgs ಇರ್ತಕ್ಕಂಥದ್ದು, 500 kg ಒಳಗಡೆ ಇರ್ತಕ್ಕಂಥವು. ಸೊ ಇವನ್ನೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಹೇಳ್ತಾ ಹೋಗ್ತೀವಿ. ಓಕೆ, ಫೆಮ್ಟೋ, ಪೈಕೋ, ನ್ಯಾನೋ ಈ ಥರ ಹೆಸರುಗಳಿಂದ ಹೇಳ್ಕೊಂಡು ಹೋಗ್ತೀವಿ. ಸೊ ಇಂಥ ಸ್ಯಾಟಲೈಟ್ಸ್ನ ಯಾರೇ ಪ್ರೈವೇಟ್ ಕಂಪ್ನಿಯವರು, ಖಾಸಗಿ ಸಂಸ್ಥೆಗಳಿಂದ ಡೆವಲಪ್ ಮಾಡ್ಬೋದು. ಡೆವಲಪ್ ಮಾಡಿದ್ಮೇಲೆ ಸೊ ಅದನ್ನು ಲಾಂಚ್ ಮಾಡಬೇಕು ಅಂದರೆ ಇಸ್ರೋದವ್ರು ಲಾಂಚ್ ವೆಹಿಕಲ್ ಡೆವಲಪ್ ಮಾಡೋವರೆಗೂ ಇವರೆಲ್ಲ ವೆಯ್ಟ್ ಮಾಡಬೇಕಾಗ್ತಿತ್ತು. ಇಸ್ರೋದವರು PSLV ಮತ್ತು GSLV ಲಾಂಚ್ ವೆಹಿಕಲ್ನ ಅದನ್ನು ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿದ್ಮೇಲೆ ಈ ಸಣ್ಣ ಸ್ಯಾಟಲೈಟ್ನ ಒಂದು ದೊಡ್ಡ ಸ್ಯಾಟಲೈಟ್ ಜೊತೆಗೆ ಇದನ್ನು ಜೊತೆ ಮಾಡಿದ್ನ ಕಳಿಸ್ತಾಯಿದ್ರು. ಒಂದು ಪಿಗಿ ಬ್ಯಾಕ್ ಸ್ಯಾಟಲೈಟ್ಸ್ ಆಗಿ ಇದನ್ನ ಕಳಿಸ್ಕೊಡ್ತಾಯಿದ್ರು. ಬಟ್ ತುಂಬ ತಿಂಗಳ ಕಾಲ ವೆಯ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ಇಸ್ರೋದವ್ರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು PSLV ಆಗಲಿ ಅಥವಾ GSLV ಆಗಲಿ, ಅವುಗಳ ಒಂದು ಪೇಲೋಡ್ ಕೆಪಾಸಿಟಿ, PSLV ಪೇಲೋಡ್ ಕೆಪಾಸಿಟಿ ಅರೌಂಡ್ 1500 kg ಹಂಗಿದೆ ಆವ್ರೇಜ್ ಪೇಲೋಡ್ ಕೆಪಾಸಿಟಿ. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೊ 30 kg, 50 kg, 100 kg ಒಳಗಡೆ ಇರ್ತಕ್ಕಂಥ ಸ್ಯಾಟಲೈಟ್ಸ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅದಕ್ಕಿಂತಲೇ PSLV ಡೆವಲಪ್ ಮಾಡಲಿಕ್ಕೆ ಆಗಲ್ಲ. ಓಕೆ, ತುಂಬ ಕಾಸ್ಟ್ ಆಗುತ್ತೆ. ಓಕೆ, ಹಾಗೆ GSLV ಒಂದು ಮಿನಿಮಮ್ ಪೇಲೋಡ್ ಕೆಪಾಸಿಟಿ ಬಂದು ಅರೌಂಡ್ 2000 kg ಹಂಗಿದೆ. ಇಲ್ಲೂ ಅಷ್ಟೇ. ಓಕೆ, ಸಣ್ಣ ಸ್ಯಾಟಲೈಟ್ಸ್ನ ಡೆವಲಪ್ ಮಾಡಲಿಕ್ಕೆ, ಸಣ್ಣ ಸ್ಯಾಟಲೈಟ್ನ ಬಾಹ್ಯಾಕಾಶ ತೆಗೆದುಕೊಂಡು ಹೋಗಲಿಕ್ಕೆ GSLV ವೆಹಿಕಲ್ನ ಡೆವಲಪ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಯಾವುದಾದ್ರು ದೊಡ್ಡ ಸ್ಯಾಟಲೈಟ್ನ ಸ್ಪೇಸ್ ಕಳಿಸ್ಬೇಕು ಅಂತಂದಾಗ ಆವಾಗ ಈ ಲಾಂಚ್ ವೆಹಿಕಲ್ಸ್ ಡೆವಲಪ್ ಮಾಡ್ತಾಯಿದ್ರು. ಈಗ ಸಣ್ಣ ಸ್ಯಾಟಲೈಟ್ಸ್ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಖಾಸಗಿ ಸಂಸ್ಥೆಗಳು ಅಥವಾ ಯೂನಿವರ್ಸಿಟಿಗಳು, ಓಕೆ, ಅವರು ಆ ಹೊರೆಯನ್ನು ಅಥವಾ ಬಾಹ್ಯಾಕಾಶದ ಹೊರೆಯನ್ನು ಅಥವಾ ಸ್ಯಾಟಲೈಟ್ಸ್ನ ಕಳಿಸ್ಬೇಕು ಅಂತಂದಾಗ ಲಾಂಚ್ ವೆಹಿಕಲ್ಸ್ ಡೆವಲಪ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಬಟ್ ಈಗ ಖಾಸಗಿ ಸಂಸ್ಥೆಗಳ ಅಸ್ತಿತ್ವಕ್ಕೆ ಬಂದಾದಮೇಲೆ, ಓಕೆ, ಸ್ಕೈ ರೂಟ್ ಇರ್ಬೋದು, ಹಾಗೆ ಅಗ್ನಿಕುಲ್ ಇರ್ಬೋದು, ಈ ಸಣ್ಣ ಸ್ಯಾಟಲೈಟ್ಸ್ ಯಾರು ಡೆವಲಪ್ ಮಾಡ್ತಾರೆ, ಸ್ಯಾಟಲೈಟ್ನ ಬಾಹ್ಯಾಕಾಶ ಕಳಿಸ್ಲಿಕ್ಕೆ ಈ ರಾಕೆಟ್ಗಳನ್ನ ಪರ್ಚೇಸ್ ಮಾಡಿ
ಓಕೆ, ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಅವರು ಡೆವಲಪ್ ಮಾಡಿರ್ತಕ್ಕಂಥ ರಾಕೆಟ್ಸ್ನ ಮೂಲಕ ಈ ಸ್ಮಾಲ್ ಸ್ಯಾಟಲೈಟ್ಸ್ನ ಯಾವಾಗ ಬೇಕಾದರೆ ಅವಾಗ ಸ್ಪೇಸ್ಗೆ ಕಳಿಸ್ಬೋದು. ಓಕೆ, ಕೆಳ ಹಂತದ ಕಕ್ಷೆಗೆ ಸುಮಾರು 500 ಕಿಲೋಮೀಟರ್ ಹಂತದಲ್ಲಿ ಆ ಎತ್ತರದಲ್ಲಿ ಬರ್ತಕ್ಕಂಥ ಕಕ್ಷೆಗಳಿಗೆ ಈ ಉಪಗ್ರಹಗಳನ್ನು ಕಳಿಸ್ಲಿಕ್ಕೆ ಈ ರಾಕೆಟ್ಸ್ನ ಯೂಸ್ ಮಾಡ್ಬೋದು. ಹಾಗೆ ಈಗ ಇವುಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಾವು PSLV GSLV ರಾಕೆಟ್ಸ್ಗೆ ಹೋಲಿಸಿದಾಗ ಇವುಗಳ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ತುಂಬ ಕಡಿಮೆ ಆಗ್ತದೆ. ಓಕೆ, ಅದರಲ್ಲೂ ಈ 3D ಪ್ರಿಂಟರ್ ಎಂಜಿನ್ಸ್ನ ಯೂಸ್ ಮಾಡ್ತಾರೆ ಅಂತಂದರೆ, ಓಕೆ, ನಾರ್ಮಲ್ ಈ ಕನ್ವೆನ್ಷನಲ್ ಎಂಜಿನ್ಸ್ನ ತಯಾರು ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ, ಸ್ಪೇರ್ ಪಾರ್ಟ್ಸ್ನ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಡೆವಲಪ್ ಮಾಡಿ ಅದನ್ನು ಅಸೆಂಬಲ್ ಮಾಡೋದು, ಇದೆಲ್ಲ ತುಂಬ ಟೈಮ್ ಆಗ್ತಾಯಿತ್ತು. ಬಟ್ ಈಗ 3D ಪ್ರಿಂಟರ್ ಮೆಷಿನ್ ಯೂಸ್ ಮಾಡಿಕೊಂಡು ಎಂಜಿನ್ ಡೆವಲಪ್ ಮಾಡೋದು ಅಂದರೆ ತುಂಬ ಬೇಗನೆ ಅದನ್ನು ಎಂಜಿನ್ ಡಿಸೈನ್ ಮಾಡಿ, ಕಂಪ್ಯೂಟರ್ ಡಿಸೈನ್ ಮಾಡಿಬಿಟ್ಟು ಮೆಷಿನ್ 3D ಪ್ರಿಂಟರ್ ಮೆಷಿನ್ ಎಂಜಿನ್ನ ಒಂದು ಸಿಂಗಲ್ ಪೀಸ್ ಇಂಜಿನ್ನ ಡೆವಲಪ್ ಮಾಡಿಬಿಡ್ತದೆ. ಓಕೆ, ಅಂದರೆ ಕಡಿಮೆ ಕಾಲಾವಧಿಯಲ್ಲಿ ಎಂಜಿನ್ಸ್ನ ನಾವು ತಯಾರಿಸ್ಬೋದಾಗಿದೆ. ಓಕೆ, ಹಾಗೆ ಕಡಿಮೆ ತೂಕ ಇರ್ತಕ್ಕಂಥ ಒಂದು ಉಪಗ್ರಹಗಳನ್ನು ಅದನ್ನು ಬಾಹ್ಯಾಕಾಶದ ಕೆಳ ಹಂತದ ಕಕ್ಷೆಗೆ ಅದನ್ನು ಹೊತ್ತೊಯ್ಯಲಿಕ್ಕೆ ಈ ಒಂದು ನೌಕೆಗಳು, ಉಡ್ಡಯನ ನೌಕೆಗಳು ತುಂಬಾ ಉಪಯುಕ್ತ ಆಗುತ್ತೆ. ಓಕೆ, ಕಾಸ್ಟ್ ಕಟ್ ಡೌನ್ ಆಗುತ್ತೆ. ಇದರಿಂದ ಬರೀ ನಮ್ಮ ದೇಶದ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಲಿಕ್ಕೆ ಅಷ್ಟೇ ಇದನ್ನು ಉಪಯೋಗಿಸ್ಕೋಬೇಕು ಅಂತೇನಿಲ್ಲ. ಓಕೆ, ಈ ಪ್ರೈವೇಟ್ ಸ್ಪೇಸ್ ಏಜೆನ್ಸಿಯವರು ಡೆವಲಪ್ ಮಾಡ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಇರ್ಬೋದು ಅಥವಾ ರಾಕೆಟ್ಸ್ನ ಬೇರೆ ದೇಶ, ಓಕೆ, ಬೇರೆ ದೇಶಗಳು ಯುರೋಪಿಯನ್ ಕಂಟ್ರೀಸ್ ಅದಾವೆ, ಹಾಗೆ ನಾವು ಆಫ್ರಿಕನ್ ಕಂಟ್ರೀಸ್ಗೆ ಬಂದಾಗ, ಓಕೆ, ಅವರೆಲ್ಲ ಅಮೇರಿಕಾದ ಒಂದು ಲಾಂಚ್ ವೆಹಿಕಲ್ಸ್ನ ಪರ್ಚೇಸ್ ಮಾಡಲಿಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ಡಾಲರ್ಸಲ್ಲಿ ಪೇ ಮಾಡಬೇಕಾಗಿರ್ತದೆ. ಓಕೆ, ಡಾಲರ್ಸಲ್ಲಿ ಪೇ ಮಾಡಿ ಅವ್ರ ಸ್ಯಾಟಲೈಟ್ಸ್ನ ಬಾಹ್ಯಾಕಾಶಕ್ಕೆ ಕಳಿಸ್ಕೊಡ್ಬೇಕು ಅಂತಂದಾಗ ಅವ್ರಿಗೆ ತುಂಬಾ ಹೊರೆ ಆಗಿಬಿಡುತ್ತೆ. ಈಗ ನಮ್ಮ ದೇಶದ ಪ್ರೈವೇಟ್ ಏಜೆನ್ಸೀಸು ಈ ಥರ ಈ ಲಾಂಚ್ ವೆಹಿಕಲ್ಸ್ನ ಅಥವಾ ರಾಕೆಟ್ಸ್ನ ಡೆವಲಪ್ ಮಾಡ್ತಾ ಇರೋದ್ರಿಂದ ಇದು ಕಾಸ್ಟ್ ಎಫೆಕ್ಟಿವ್ ಆಗಿ, ಓಕೆ, ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿರ್ತದೆ. ಓಕೆ, ಕಡಿಮೆ ಕಾಸ್ಟಲ್ಲೇ ಸ್ಯಾಟಲೈಟ್ಸ್ನ ಯುರೋಪಿಯನ್ ದೇಶದ ಒಂದು ಸ್ಯಾಟಲೈಟ್ಸ್ ಇರ್ಬೋದು ಅಥವಾ ಆಫ್ರಿಕಾದ ದೇಶದ ಸ್ಯಾಟಲೈಟ್ಸ್ ಇರ್ಬೋದು, ಅವನ್ನು ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶಕ್ಕೆ ಅದನ್ನ ಕಳಿಸ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಇದರಿಂದ ಬಾಹ್ಯಾಕಾಶ ಸಂಸ್ಥೆಗಳಿಗೆ, ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳಿಗೆ ಒಂದು ಹಣದ ಲಾಭ, ಒಳ್ಳೆಯ ಹಣದ ಲಾಭ ಸಿಗಲಿದೆ. ಓಕೆ, ಈಗೇನಾದರೂ ಈ ಥರ ಒಳ್ಳೆಯ ಲಾಭ ಗಳಿಸಿದಲ್ಲಿ ಇನ್ನೂ ಕೆಲವೊಂದು ಖಾಸಗಿ ಸಂಸ್ಥೆಗಳು ಬರೋ ಒಂದು ಅವಕಾಶ ಇರ್ತದೆ. ನಮ್ಮ ದೇಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತುಂಬ ಉನ್ನತ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು. ಓಕೆ, ನಾಲ್ಕನೇ ಸ್ಥಾನ, ಕೆಲವೊಂದು ಕ್ಷೇತ್ರಗಳಲ್ಲಿ, ಕೆಲವೊಂದು ಬಾಹ್ಯಾಕಾಶ ಒಂದು ಕ್ಷೇತ್ರಗಳಲ್ಲಿ 6ನೇ ಸ್ಥಾನದಲ್ಲಿದೆ. ಓಕೆ, ಈ ಥರ ಉತ್ತಮ ಸ್ಥಾನವನ್ನು ಭಾರತ ಮೊದಲಿಂದ ಅದನ್ನು ಕಾಪಾಡ್ಕೊಳ್ತಾ ಬಂದಿದೆ. ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮ ಬಾಹ್ಯಾಕಾಶ ಒಂದು ಸಂಸ್ಥೆಗಳು ನಮ್ಮ ದೇಶಕ್ಕಿರ್ತಕ್ಕಂಥ ಸ್ಥಾನಮಾನವನ್ನು ಹಾಗೆ ಉಳಿಸ್ಕೊಳ್ತಾ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇವತ್ತಿನ ಈ ಡಿಸ್ಕಷನ್ನ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.